ಚಲೋ ಆತು. ಓಣ್ಯಾಗಿನ ಯಾರು ಎದ್ದಿಲ್ಲ, ಈಗ ಲಲ್ತೇವನು ಎದ್ದಿಲ್ಲ. ಆಕೆ ಎದ್ದೇಳದ್ರಾಗ ನಾವು ಓಸು ಹರ್ಕೊಂಡು ಹೋಗ್ಬಿಟ್ರೆ ಯಾರ್ಯಾರ ಮಾರಕ್ಕೆ ಬರ್ತೈತಿ. 4 ಬಿಲ್ ಹಾಕವು. ಸೌಕಾಸ್ ಬಾರ್ಲಿ, ಸೌಕಾಸ್ ಬಾ ಪಾಪಿ, ಬಕ್ಕೆಂಬ ಹಂಗೆ ಯಾರು ನೋಡ್ಲಾರ್ದಂಗೆ. ಯವ್ವ ಎಂಥ ಚಂದ ಹೂ ಒಳ್ಳೆವ. ಲಲ್ತೇವ್ ಎದ್ದು ಬರೋದ್ರಾಗ ಹರ್ಕೊಂಡು ಹೋಗ್ಬೇಕು. ಎಲ್ಲರ ನಾನು ನೋಡಿಲ್ಲ ಅಂದ್ರೆ ಆಕೆ ಹೂ ಹರಿಯದ ಏನಿಲ್ಲ, ನಾನು ತುಪ್ಪಳನ ಹರಿದು ಹೋಗಿತ್ತಾಳ. ಇದು ಒಂದು ಹುಡುಗಿ ಗಡಗಡ ಬರುವಲ್ ನೋಡಿ, ಎಲ್ಲಿ ನಿಂತ್ಕೊಂಡೈತೆ ಏನು. ಗಡಗಡ ಬರ್ಲಿ ಪಾಪಿ. ಯವ್ವ ಎಲ್ಲೆಲ್ಲೆಲ್ಲ ಎದಕ್ಕೆ ಹುಲ್ಕ್ಲಿ ನನ್ನ, ನಾ ಇಲ್ಲೇ ಅದನಿ. ಯಾಕೆ ನಿನಗೇನಾಗೈತಿ? ಈ ನಮ್ನಿ ನೆಲ್ದ ಚಂದ ಇಟ್ಕೊಂಬರಕತ್ತಿಲ್ಲ, ಚಂದಾಗಿ ಬರಬಾರ್ದೇನ? ಹೋದಬೇ ನಿಂತುತ್ತದಗೇನು, ನೀನು ಹೇಳಿದಿಲ್ಲ ಯಾಲ್ಗೆ ಕಾಣ್ದಂಗೆ ನೆಲ್ದ ಚಂದ ಇಟ್ಕೊಂಬ ಅಂತಂದು, ಅದಕ್ಕೆ ಹಂಗೆ ಬಲ್ಲಕತ್ತಿದ್ದೆ. ಸಾಕು ಮ್ಯಾಗೆತ್ತವ. ಮತ್ತು ಚೆಂಡು ಪೂರ ನೆಲ್ದಾಗ ಸಿಕ್ಕಿಕಂದೈತೆ. ನಾ ಹೂ ಹರ್ಕೊಂತಿರ್ತಾನೆ, ಈ ಕಡೆ ನಿಂತ್ಕೊಂಡು ನೋಡ್ತಿರಕ್ಕೆ. ಲಲ್ತೇವ್ ಬಂದ್ಲಂದ್ರೆ ಯವ ಅಂತಂದು ಸ್ವಲ್ಪ ಸೊಕಾಸ ಕೂಗು, ಇಲ್ಲ ಬಂದು ತಿವ್ದರತ್ತೀವಿ. ನನಗೆ ಗಡ ಓಡಿ ಹೋಗಕ್ಕೆ ಬರ್ತೈತೆ ನಾವು ಆಕೆ ಕಾಣ್ದಂಗೆ. ಆತ ನೀವು ಹೂ ಹೊಲ್ಕ ಹೋಗಿ ನೋಲ್ ತುಲ್ತೇನೆ ನಾನು. ಯವ ಅಕ್ಕಲ್ ಬಂದ್ಲು ಬೇ, ಅಕ್ಕಲ್ ಬಂದ್ಲು. ಹೌದಾ, ಗಡ ಬರಲಿ ಹುಡುಗನ. ಮತ್ತು ಅವ್ರ ಕೈ ಸಿಕ್ಕಿ ಅಂದ್ರೆ ಏನಿಲ್ಲ, ನಮ್ಮ ಚಳಿಗಾರನ ಕಾಣಿಸ್ತಾರ. ಬಿಲ್ಬೇ ಯವ ಯಾಳು ಬಂದಿಲ್ಲ. ನಾ ತುಮ್ಮನೆ ನಕಲಿ ಮಾರೇ ನಿನಗೆ. ಏನ್ಲಿ ಕಾಲಿ ಯಾಕೆ ಮಾಡ್ತೀಯ ನೀನು ನೋಲನ ಅಂತ. ಅಲ್ಲ ನಕಲಿ ಮಾಡಿ ಹೋಗ್ತೇನಿದು. ಒಂದು ಚೆಂಡಿಗೆ ಬಿಟ್ಟೆ ಅಂದ್ರೆ ನೋಡಂಗ ಬಾಯನಲ್ಲಿ ಓಸು ಬಕ್ಕಂತವು. ನಾನೇನೋ ಹೋಗ್ಲಿ ಬಿಡು, ನೋಡ್ತಿರ್ತಾಳಾಗಿ ಬಂದ್ಲು ಅಂದ್ರೆ ಹೇಳ್ತಾಳಂತ ಕರ್ಕೊಂಬಂದೆ ಅಂದ್ರೆ ಇಂಥ ನಾಟಕ ಮಾಡಕತ್ತಿ ಏನು? ಬ್ಯಾಡ ನಡಿ, ನೀ ಇಲ್ಲಿರೋದ ಬೇಡ, ನಾ ಎಲ್ಲ ಹರ್ಕೊಂಬರ್ತೇನೆ ಅಂತ. ಹೌದಾ, ತಲಿ ತಗ ಮನೆಗೆ ಹೋಗಿ ಮತ್ತಂತ ನಾನು ಅಲಾಮ್ ನಿದ್ದೆತ್ತವ ನಾನು. ಹೋಗಿ ನಡಿ, ಅಷ್ಟು ಮಾಡತ್ತಾಗ ಹಾಳಾದ ನಿನ್ನೊಳ್ಳೆ ಕರ್ಕೊಂಬಂದು ನಾನು. ಮೊದ್ಲ ಆಷಾಢಗಾಳ ಬಿಟ್ಟೈತಿ, ಎಲ್ಲಿ ಹೂವು ಪವು ಜಗ್ಗ ಉದ್ರಿರ್ತಾವು. ಒಟ್ಟು ಕಸ ಹೊಡೆದು ದುಂಡು ಮಾಡಿದ್ರಾತ ಅಂಥೇಳಿ ಗಡನ ಎದ್ದು ಬಂದೆ ನಾನೇ ಇತ್ಲಾಗ. ಅಯ್ಯ ಈ ಕೇಳಿಕಿ ನಮ್ಮ ಹಿತ್ತಲ್ದ ಬಂದು ಹೂ ಹರಿಯಕತ್ತಾಳ. ಯಾರಕ್ಕೆ ನಿತ್ಕ ಇಲ್ಲ? ಅಯ್ಯ ನನ್ನ ಶಿವನಾಟ, ಈಕೆ ಯಾಕೆ ಎದ್ದು ಬಂದ್ಲಪ್ಪ ಇವತ್ತು ಇಷ್ಟು ಗಡ? ಈಗ ಬರೋದಲ್ಲ ಅಂತ ನಾ ಹೂ ಹರ್ಕೊಳಕ್ಕೆ ಬಂದೇನಿ. ಅಯ್ಯೋ ಈಗ ಕೈಯ ಸಿಕ್ಕಿ ಅಂದ್ರೆ ಮುಗಿತು, ನನ್ನ ಸಾಯ ಹೊಡಿತಾಳ. ತಪ್ಪಿಸ್ಕೊಂತ ಹೋಗ್ಬೇಕಿಲ್ಲಿಂದ ಹೆಂಗಾರ ಮಾಡಿ ಗಡನ. ನಿತ್ಕೊಳ್ಳೇ ಬೆಂಡ್ಲೆ ನಿತ್ಕ. ಅಯ್ಯೋ ಓಡೋಡ್ ದಮ್ಮ ಹತ್ತು ಬೆಂಡ್ಲೆ ಅಂತಕಿ ತಪ್ಪಿಸ್ಕೊಂಡು ಹೋದ್ಲು. ಯಾವಕ್ಕೆ ನಾಳೆ ಹಾಕಿ ಸಿಗ್ಲಿ ನಾಳೆ ನನ್ನ ಕೈಗೆ. ಅವನವನಕಿ ಹುಟ್ಟಿದ್ದು ಬೆಳೆದದ್ದು ಎಲ್ಲ ನೆನಪಾಗಬೇಕು. ಹಂಗೆ ಮಾಡ್ತಾನಕಿನ್ನ. ನಮ್ಮ ಮನೆ ತೋಟಕ್ಕೆ ಬಂದು ಹೂ ಹರ್ಕೊಂಡು ಹೋಗ್ಕೊಂಡು ನೋಡಕ್ಕೆ ಎಷ್ಟಾರ ಸೊಕ್ಕಿರ್ಬೇಕು. ಏನು ಈಗ ನೀರು ಹಾಕಿ ಬೆಳೆಸಿರ್ತಾಳೆ ಹೂವಿನ ಗಿಡಗಳಿಗೆ? ದಿನ ಮುಂಜಾನೆದ್ದು ನೀರು ಬಿಡೋರು, ಗೊಬ್ಬರ ಹಾಕೋರು ನಾವು ಮನೆಯವರು. ಇವ್ರು ಬರ್ತಾರ ಬಿತ್ತರ್ಯಾರ ಮುಂಜಾನೆದ್ದು ಹೂ ಹರ್ಕೊಂಡು ಹೋಗಕ್ಕೆ. ಯಾಕೆ ಅಷ್ಟಿತ್ತಂದ್ರೆ ತಮ್ಮ ಮನೆ ಬಾಗ್ಲಾಗ ಬೆಳೆಸ್ಕೋಬೇಕು. ಇನ್ನೊಬ್ಬರ ಮನೆ ಗಿಡಗಳನ್ನು ಹೂ ಬೇಕಾಗಿರ್ತಾವನ ಇವ್ರ ಮನೆ ದೇವ್ರಿಗೆ. ಯಾಕೆ ಲಲ್ತಕ್ಕ ಏನಾತ? ಮುಂಜಾನೆ ಹೇಳ್ತೀಗನ ಯಾರಿಗೆ ಹೂ ಪತ್ರಿ ಇರ್ಸಾಕತ್ ಬಿಟ್ಟಿಯಲ್ಲ? ಯಾವಕ್ಕೆ ಮತ್ತೆ ಬಂದ್ಲು ಕಾಣ್ತಾ ತಡೆ ಹೂ ಹೊರ್ಯಾಕ. ಬರ್ಲ್ ತಗೊಂಡು ಬೇಷ ಬಾರಿಸ್ಬಿಡ್ತಾನೆ. ಅಯ್ಯ ನೀವೇನ ಗೊತ್ತಾಗ್ಲಿಲ್ರಲ್ಲೇ ನನಗೆ ನೀವು ಅನ್ನೋದು. ಅದು ಮುಂಜಾನೆ ಯಾಕೆ ದನಿ ಕಟ್ಕೊಂಡೈತೆ ನೋಡಿ ನಿಮ್ಮ ದನಿನೂ ಗೊತ್ತಿರ್ಲಿಲ್ಲ. ಅದಕ್ಕೆ ಯಾವಕ್ಕೆ ಹೂ ಹೊರ್ಯಾಕ ಬಂದಾಳ ತಡೆ ಅಂದು ಬರ್ಲ ತಗೊಂಡ್ಬಿಟ್ಟು ನಾನು. ಹೌದನ? ಅದ ಅಂತಾನೆ ಈಗೇನಪ್ಪ ಲಲ್ತೇವ್ ಮಾತಾಡ್ಸೋದ್ರಾಗನ ಇವತ್ತು ಬರ್ಲ್ ತಗೊಂತಾಳಲ್ಲ ಅಂತಂದು. ಹೂ ಹೊರ್ಯಾಕ ಅಂದ್ರೆ ಈಗ ಕೊಡು ಹೋದ್ಲವ ಇಲ್ಲೇ ನಮ್ಮ ಮುಂದಾಸೆ. ಆಕೆ ಯಾರ ಹನುಮವ್ವ, ಆಕೆ ಏನ್ರ ಬಂದದ್ಲೇನ ನೋಡಂಗಾದ್ರೆ. ಹೌದಾ, ಕರೆನ ಆಕೆ ಅಂತೀರಿ ನಂಗಾದ್ರೆ? ಹೆಂಗೆ ಹೇಳನವ, ಆಕೆ ಕೈಯಾಗಂತೂ ಹೂ ಇದ್ದಿಲ್ಲ. ಆದ್ರೆ ಒಟ್ಟು ಇತ್ತಾಗಿಂದನ ಓಡ್ಕೊಂತ ಹೋದ್ಲಕ್ಕಿ. ನನಗೆ ಅನಿಸ್ತು ಯಾರ್ದಾರ ಮನೆ ಅಂತಲ್ಲಿ ಹೂ ಹರಿತಿರ್ಬೇಕು ಕೂಡ, ಆಕೆ ಚಾಳೆನ ಹಂಗಲ್ಲ ಅಂತ ನಾನು ಸುಮ್ಮನೆ ಅದೇನು ಕೇಳಕ್ಕೆ ಹೋಗಲಿಲ್ಲ. ಮಾಡ್ತಂತಡೆ ಆಕಿಗೆ ಬೆಳಕೊಂದು ಹರಿಲಿ, ಎಷ್ಟಾರ ಸೊಕ್ಕಿರ್ಬೇಕು ಆಕಿಗೆ. ಹೂ ಅಷ್ಟು ಹರ್ಕೊಂಡು ಹೋಗ್ಯಾಳಂದ್ರೆ ಹೋಲ್ ಬಿಡು, ಮತ್ತೊಂದು 4 ದಿನಕ್ಕೆ ಬರ್ತಾವೆ ಹೂ ಅನ್ಬೋದು. ಒಂದು ಹೂವಿನ ಗಿಡನೂ ಹೊತ್ಕೊಂಡು ಹೋಗ್ಯಾಳ ನೋಡ್ಲಿ. ಎಷ್ಟು ಇರ್ಬೇಕು ಆಕಿಗೆ ತಿಂಡಿ? ಇದ ಮೊದ್ಲಲ್ಲ, ಇದಕ್ಕೂ ಮುಂಚೆನ ಗಿಡಗಳು ಹೋಗ್ಯಾವು. ನಾನು ಹೋಲ್ ಬಿಡು ಅತ್ಲಾಗ ಅವಕ್ಕೆ ಯಾಕೆ ಜಗಳ ಮಾಡ್ಬೇಕು, ಮತ್ತೆ ಹಂಗೆ ಹುಟ್ಟಾವು ಅಂತ ನಾನು ಸುಮ್ಮನಿದ್ದೆ. ನೋಡಿದೆ ಅಂದ್ರೆ ಈಕೆ ವಾರಕ್ಕೊಂದು 15 ದಿನಕ್ಕೊಂದು ಗಿಡ ಎತ್ತಕ್ಕೆ ಹತ್ಬಿಟ್ಟಾಳ ನೋಡು. ತಡಿ ಈಕಿನ ಶಿಸ್ತ ಜಾಡಿಸ್ತಾನೆ ಅಂದ್ರೆ ಬರೋಬ್ಬರಿ ದಾರಿ ಬರ್ತಾಳೆ ಈಕೆ. ಅಯ್ಯವ್ವ ಏನಾರ ಯಾಕ ಮಾತಾಡ್ಕ್ಯಾರವ, ಏನಾರ ಯಾಕ ಹೇಳಕ್ಕೆ. ಆದ್ರೆ ನಾ ಹೇಳೇನಂತ ಮಾತ್ರ ಅನ್ನಕ್ಕೆ ಹೋಗ್ಬಿಡಾಕೆ ಮುಂದೆ. ಮತ್ತೆ ಸುಮ್ಮನೆ ನನ್ನ ಮೇಲೆ ಸಿಟ್ಟಾಕಳಕ್ಕೆ. ಇಲ್ಲಿ ತಗೊಳ್ಳಲಿ, ನಿನ್ನ ಹೆಸರೇನು ಹೇಳಂಗಿಲ್ಲ, ಹಂಗೆ ಜಾಡಿಸ್ತಾನೆ ಆಕಿನ. ಇನ್ನೊಂದ್ಸಲ ನಮ್ಮ ಮನೆ ಎಡಬಲ್ಲ ಹಾದರ್ಬಾರ್ದು ಅವ್ರು, ಹಂಗೆ ಮಾಡ್ತಾನೆ ಅವ್ರಿಗೆ. ಅಂದಂಗೆ ನೀವೇನ ಮುಂಜಾನೆ ಬಂದುಬಿಟ್ರಲ್ಲ ಇತ್ಲಾಗ? ಏನು ದಿನ ಅಡ್ಡಾಡ್ತೀರಿ, ಏನು ಇವತ್ತು ಅಡ್ಡಾಡಕತ್ತೀರಿ? ಅದು ನಾ ದಿನ ವಾಕಿಂಗ್ ಅಡ್ಡಾಡ್ತಾನವ. ನೀವು ಯಾರು ಬರಂಗಿಲ್ಲಲ್ಲ, ಹಂಗಾಗಿ ನಿಮ್ಮನ್ನು ಯಾರನ್ನ ಕರೆಯಂಗಿಲ್ಲ. ನನಗೆ ದಿವಸ ಮುಂಜಾನೆ ಒಂದು ತಾಸು ಅಡ್ಡಾಡಲಿಲ್ಲ ಅಂದ್ರೆ ಸಮಾಧಾನ ಆಗಂಗಿಲ್ಲ. ಈಕಿ ಅದಕ್ಕೆ ಬಂದಾಳನ ಗೊತ್ತಿಲ್ಲ, ನೀನೇ ಕೇಳ್ಕೊಳವಾಕಿನ್ನ. ಅಲ್ಲಲ್ತಕ್ಕ ಅದು ಮತ್ತೆ ಸಿಟ್ಟಾಗಬೇಡ. ನಮ್ಮದು ಕಡ್ಡಿ ಬರ್ಲು ಮುರಿದು ಬಿಟ್ಟೈತಿ. ನೀ ಹಂಗೂ ಇಲ್ಲೇ ಇಟ್ಟಿರ್ತೀಯಲ್ಲ ಗಿಡತ್ತಾವ, ಅದಕ್ಕೆ ತಗೊಂಡು ಹೋದ್ರಾತು ಅಂತ ಹೇಳಿ ಬಂದೆ ನಾನು. ಇಲ್ಲದ್ರೆ ನಾನು ಎಲ್ಲಿ ಇಷ್ಟು ಕಡೆ ಎದ್ದು ಬರ್ಬೇಕು? ಹೌದಾ, ಬರ್ಲಾಟ ಬೇಕಾ ಮತ್ತೇನೋ ಬೇಕಾ ನೋಡು. ಎಲ್ಲ ಒಂದು ಲಿಸ್ಟ್ ಮಾಡ್ಕೊಂಬಂದ್ಬಿಡು. ಎಲ್ಲವನ್ನು ತಗೊಂಬಂದು ನಾನು ಕೊಟ್ಟು ಬಿಡ್ತಾನಂತ ನಿಮ್ಮ ಮನೆಗೆ. ಏನಲ್ಲ ನೀನು ತೀರಾ ಒಂದು ಬರ್ಲಿಗೆ ಬರ್ತೀಯಲ್ಲ. ಮೊನ್ನೆ ತೆಂಗಿನ ಗಿಡದ್ದು ಗರಿ ಹರಿದು ಹೋಗದ್ರಲ್ಲ ಮುರಿದು, ಅವಾಗ ಯಾಕೊಂದು ಎಲ್ಲವನ್ನು ಗರಿ ಕಿತ್ತು ಒಂದು ಬರ್ಲ್ ಮಾಡ್ಕೋಬಾರ್ದು? ಮುಂಜಾನೆ ಎದ್ದು ಮತ್ತೊಬ್ಬರ ಮನೆ ಬಾಗ್ಲು ಕಡ್ಡಾಡ್ತಾಳೆ ಹಾಳು ಮಕ್ಕ ಇಟ್ಕೊಂಡು. ಹೋಗಲ್ಲ ಅಲ್ತಕ್ಕ,
ಬೈಬೇಡವಾ ನೀನು, ನನಗೆ ಬ್ಯಾಸ್ರಕತ್ತೆ ಅವನ್ನೆಲ್ಲ ಮಾಡ್ಕೊಳಕ. ಅಷ್ಟಕ್ಕೂ ಕೈ ನೋಯ್ತ ಬಿಡ, ಬಟ್ಟೆಲ್ಲ ಅವ್ನು ಕೀಳಾಕ. ಅದಕ್ಕೆ ಬೇಜಾರಾತ. ನಿಮ್ದು ಹೆಂಗೆ ಇರ್ತೈತಲ್ಲ ಅದರ ಏನು ಮಾಡ್ತೈತೆ ಬರ್ಲಿ, ಖಾಲಿನೇ ಇರ್ತೈತಿ. ಅದಕ್ಕೆ ತಗೊಂಡೋಗಿ ಒಂದೀಟು ಮುಂದಿನ ಟಾಂಗ್ಳ ಹಿಂದಿನ ಟಾಂಗ್ಳ ಅಷ್ಟು ಕಸ ಹೊಡ್ತಂದು ಮತ್ತೆ ಇಲ್ಲೇ ಇಡ್ತಾನೆ. ಸುಮ್ಮಿ ಒಂದು ತಟಗ ನಾಚಿಗಿಲ್ ನೋಡ್ಲಿ, ನಾಚಿಗೇಡಿ ಅಂತಕ್ಕೆ. ಅದೇನೋ ತೂ ಅಂದ್ರೆ ಬಾ ಅಂದ್ರೆ ಅನ್ನೋ ಲೆಕ್ಕದಾಗದಿದೆ ನೀನು. ಹೋಲ್ ಬಿಡಲ್ಲ ತಕ್ಕ, ಒಂದು ಬರ್ಲಿನ ಸಲುವಾಗಿ ಏಟ್ ಬೈತಿದಿ. ಬಾ ಈಗ ನಮ್ಮ ಮನ್ಯಾಗ ಚಲೋ ಹಾಲು ಅದಾವು, ಚಾ ಮಾಡ್ತಾನೆ, ಚಾ ಕುಡಿದು ಬರುವಂತೆ ಅಂತ. ಬರ್ತಾರ ತಡಿ. ಮನೇನ ಬದುಕು ಬಳೆ ಎಲ್ಲ ಬಿಟ್ಗಟ್ಟ ನಿನ್ನ ಮನೆ ಚಾ ಕುಡಿಯಕ್ಕೆ ಹೋಗ ತಲೆ ಕೆಡಿಸ್ಬಾರ್ದು. ನನ್ನ ಮೊದ್ಲ ತಲೆ ಕೆಟ್ಟತಿ ಅಂತಂದ್ರೆ ಮತ್ತೆ ನಿಂದು ಒಂದು ರಾಡಿ ಬರ್ತಂತ ಹೇಳಲ್ಲ ತಕ್ಕ. ಈಕೆ ಕುಟಾಗೇನ ಈಕೆ ಹಂಗ ಮಾತು ಹಚ್ಕೊಂಡು ನಿಂತ್ಲಂದ್ರೆ ಮನೆ ಮಾಡಾರದಾರ ಹಂಗಾಗಿ ನಾಟಕ ಮಾಡ್ತಾಳ. ನಮ್ಮ ಮನೆಗೆ ಯಾರು ಇಲ್ಲವ, ನಾವು ಹೋಗಿ ದೋಕ್ಬೇಕೀಗ. ಹ್ಞೂನವ ನಾನು ಹೋಗ್ಬೇಕು ಒಳಗೆ, ಅಡುಗೆ ಮನೆ ಕರಿತೈತಿ. ಈಗ ಬಡ ಬಡ ಅಡುಗೆ ಮಾಡಿದೆ ಅಂದ್ರೆ ಒಟ್ಟು ಹುಡುಗರು ಉಂಡು ಕಟ್ಕೊಂಡು ಸಾಲಿಗಾರ ಹೋಕ್ಕವು. ಅವ ಅಪ್ಪಿನ ಎಷ್ಟೊತ್ತಿ ಬರ್ತೈತವ? ನನಗೇನು ಗೊತ್ತವ ಏಟತಿ ಬರ್ತಾನ ಏಟತಿ ಹೊಕ್ಕಾನ. ಅವ ಬಂದಾಗ ಕರೆಯವು, ನೆಚ್ಚಿಗೆ ಹಿಡಿಯಂಗಿಲ್ಲ ತಂದೆ. ಯವ್ವ ನನಗೆ ಹೊಟ್ಟೆ ಭಾಳ ಆಸೆ ಆಕತ್ತೈತವ. ಮತ್ತು ಅಪ್ಪ ಎಷ್ಟೊತ್ತಿ ಬರ್ತೈತೆ ಅಂತ ಗೊತ್ತಿಲ್ಲ ಅಂದ್ರೆ ನಾನು ಹೆಂಗಿರೋದೀಗ? ಇನ್ನೂ ಸ್ವಲ್ಪ ತಡ್ಕೊಳವ ಮದುವಕ್ಕ, ಬಂದ್ರೆ ಬರ್ಬೋದು ನಿಮ್ಮಪ್ಪ. ನಿನ್ನೆನ ಬರ್ಬೇಕತ್ತು ರಾತ್ರಿನ ತಂದು ಕೊಟ್ಟಲ್ಲ ಊಟನ. ಮುಂಜಾನೆ ಗಡ ಬರ್ಬೇಕು ಅನ್ನೋದು ಅಷ್ಟು ತಿಳಿಯಂಗಿಲ್ಲ ನಾವು. ಮನೆ ಮಗಳದಾಳ ಅನ್ನೋದು. ಅತ್ತಗ ಏನಾರ ಒಂದು ತಟಗೆ ಮಗಳದಾಳ ಹೇಳ್ತಾಳ ಅಂತ ಕಾಜಿ ಇದ್ದಿದ್ರೆ ಹಿಂಗೆ ಯಾಕಾಕತ್ತೇಳು? ಅನ್ನಕ್ಕೆ ನೀರಿಗೆ ನಮ್ಮನೆ ಪರದಾಡಕ್ಕೆ ಹಚ್ಚಿಬಿಟ್ನ ನಮ್ಮನ್ನ. ಅವ ನಾ ಹುಟ್ಲೇಬಾರ್ದತ್ತಲ್ಲವ? ನನ್ನ ಬದಲಿ ಒಂದು ಗಂಡು ಹುಡುಗ ಹುಟ್ಟಿತ್ತಂದ್ರೆ ನೀನು ಆರಾಮ್ ಇರ್ತಿದ್ದೆಲ್ಲ. ನನ್ನಿಂದ ನಿನಗೆ ಇಷ್ಟೆಲ್ಲ ತೊಂದರೆ ನೋಡವ. ಅವಾಗ ಅಪ್ಪ ನೀನು ಚಲೋ ನೋಡ್ಕೊಂತತ್ತು, ಇನ್ನೊಂದು ಮದುವೆನೂ ಹಾಕದ್ದಿಲ್ಲ, ನೀನು ಆರಾಮ್ ಇರ್ತಿದ್ದೆ. ಸುಮ್ಮನೆ ನಾ ಹುಟ್ಟಿ ನಿನ್ನ ಜೀವಕ್ಕೆ ನಾನಾ ತೊಂದರೆ ಮಾಡಾಕತ್ತಿದ್ದು ನೋಡ್ಯವ. ಮದುವಕ್ಕ ಹಾಗೆಲ್ಲ ಅನ್ಬೇಡವ, ಬಿಡ್ತಾನ. ಯಾಕವ ನಿಮ್ಮ ಅಪ್ಪಗೆ ನೀ ಬೇಡಾಗಿರ್ಬೋದು, ಆದ್ರೆ ನನಗೆ ನೀ ಬೇಕವ. ಮಗಳಾದ್ರೇನು ಮಗ ಆದ್ರೇನು ಯಾವ್ದು ಹುಟ್ಟಿರ್ತಾವು ಅವು ನಮ್ಮವ್ವ ಮಕ್ಕಳವ. ನೀ ಹಾಗೆಲ್ಲ ಏನೇನಾರ ಮಾತಾಡಬೇಡ, ನನ್ನ ಮನಸ್ಸಿಗೆ ಭಾಳ ಬೇಸರಕ್ಕತಿ. ಏನು ಬಿಡ್ತಾನೆ ಬಿಡಬೇವ. ನಾ ಅಷ್ಟಂದ್ರೆ ಏನಾರ ಅಪ್ಪ ನಿನ್ನ ಮ್ಯಾಗ ಏನಾರ ಕಾಜಿ ಮಾಡ್ತಾನೇನ? ಏನಿಲ್ಲ. ಮತ್ತೆ ಹೆಣ್ಣು ಹುಡುಗಕ್ಕೆ ಅಂತಂದು ನನ್ನ ಸಲುವಾಗಿ ನಿನ್ನ ಬೈತಾನ. ನಿಮ್ಮಪ್ಪ ಬೇರೆ ಬೈವಲ್ನಕ್ಕ ನನ್ನ ಬೈತಾನ, ನಿನ್ನಂತ ಏನು ಅನ್ನಂಗಿಲ್ಲಲ್ಲ. ನೀ ಸುಮ್ಮನಿರ, ನೀ ಒಟ್ಟೆ ಏನು ಮನಸ್ಸಿಗೆ ಹಚ್ಕೊಳಕ್ಕೆ ಹೋಗ್ಬೇಡ ಅದ್ರ ಬಗ್ಗೆ. ಕಥಾ ಶಬ್ದ ಆತಲ್ಲೇ ಬಂದು ಕಾಣ್ತದೆ ನಿಮ್ಮಪ್ಪ. ಅವ್ನ ಮುಂದೆ ಹಿಂಗೆಲ್ಲ ಏನೇನಾರು ಮಾತಾಡಕ್ಕೆ ಹೋಗ್ಬೇಡ, ಸುಮ್ಮನಿದ್ದು ಬಿಡು. ಏನೂ ಗೊತ್ತಾಯಿಲ್ಲನ ಇವ್ರು ಏನು ಮಾತಾಡೇ ಇಲ್ಲನ ಇಬ್ಬರು ಅನ್ನಂಗಿದ್ದು ಹೆಂಗಾರ ಮಾಡಿ ಅವನ್ನ ಕೂಡ ಹೇಗೆ ನಾವು ತಪ್ಪಿಸ್ಕೊಂಡು ಹೋಗೋಣ ಅಂತ ಇಲ್ಲಿಂದ. ಕಣ್ಣುರ್ಸ್ಕೆ ಅವನ್ನ ಹೋಗಬೇ. ಅತ್ತಗೆ ಯಾರು ಹೆದರ್ತಾರ? ಅತ್ತಗ ಮಗಳ ಅನ್ನೋ ಕನಿಕರ ಇಲ್ಲ. ನಾನು ಯಾಕೆ ಅದಕ್ಕೆ ಅಪ್ಪ ಅಂತಂದು ಹೆದರ್ಬೇಕತ್ತಗ? ಏನು ತಾಯಿ ಮಗಳು ಮಾತು ಭರ್ಜರಿ ನಡೆದ್ಬಿಟ್ಟವಲ್ಲ, ಏನು ನಡೆಸಿರಿ? ಇಲ್ಲಿಂದ ಏನಾರ ತಪ್ಪಿಸ್ಕೊಂಡು ಹೋಗ್ಬೇಕಂತಂದು ಏನಾರ ಪ್ಲಾನ್ ನಡೆಸಿರೇನ? ಅದನ್ನೆಲ್ಲ ಬಿಟ್ಬಿಡ್ರಿ ನೀವು. ಇಲ್ಲಿ ನಿಮ್ಮ ಮಾಟ ಏನು ನಡೆಯಂಗಿಲ್ಲ. ನಾನಾಗಿ ತಂದು ಕೊಟ್ರೆ ತಿನ್ಬೇಕು, ಇಲ್ಲ ಸುಮ್ಮನೆ ನಾಯಿ ಬಿದ್ದಂಗೆ ಬಿದ್ದಿರ್ಬೇಕು. ಏನ ತಿಳಿತಿಲ್ಲ? ಅಲ್ಲ ನನ್ನ ಮೇಲೇನ ಸಿಟ್ಟೈತಿ, ಹೋಗ್ಲಿ ಬಿಡು, ನನಗೇನು ಬೇಡ. ತೀರಾ ಮಗಳು ಅನ್ನೋದು ಅಷ್ಟು ಕನಿಕರ ಇಲ್ಲ ನಿನಗೆ? ಆ ಹುಡುಗಿಗರ ಏನಾರು ತಂದು ಕೊಡ್ಬೇಕನ್ನಂತ ಅಷ್ಟು ಅನಿಸೋಲ್ದ? ಯಾಕೆ ನಿನ್ನ ಮಗಳಲ್ಲನ? ಪ್ರಾಣಿ ಪಕ್ಷಿ ನಾಯಿ ನರಿ ಅಂತಾವು ಮಕ್ಕಳು ಜೋಪಾನ ಮಾಡ್ತಾವು. ಆ ಹುಡುಗಿಗೆ ನಿನ್ನ ರಾತ್ರಿ ಇದ್ದನು ಊಟ ತಂದು ಕೊಟ್ಟಲ್ಲ. ನಿನಗೇನು ಅನಿಸೋಲ್ದ? ಒಟ್ಟ ಕನಿಕರ ಬರವಲ್ತೇನು ನಿನಗೆ? ನಿಂದು ಒಂದು ಜನ್ಮೇನ? ಎದಕ್ಕೆ ಬೇಕಿಂತ ಜನ್ಮ? ನೋಡ ಬಾಗಿ, ಯಾಕೆ ಭಾಳ ಮಾತಾಡಕತ್ತಿದಿ? ನಾಲ್ಗೆ ಉದ್ದುದ್ದ ಹರೇ ಬಿಡಕ್ಕೆ ಹೋಗ್ಬೇಡ. ನಾ ಹೇಳ್ದಂಗೆ ಕೇಳ್ಕೊಂಡಿದ್ರೆ ಇರ್ರಿ, ಇಲ್ಲಾಂದ್ರೆ ನಿಮ್ಮ ಇಷ್ಟ. ನಾ ಈಗ ಇಷ್ಟಾರು ತಂದು ಕೊಡಕತ್ತೇನೆ, ಇನ್ಮೇಲೆ ಅದನ್ನು ತಂದು ಕೊಡಂಗಿಲ್ಲ. ಅದು ಹೆಂಗಿರ್ತೀರ ಇರ್ರಿ. ಆತ ನೀ ಏನು ತಂದು ಕೊಡೋದು ಬೇಡಪ್ಪ ನಮಗೆ. ಆದ್ರೆ ನಮ್ಮನ್ನ ಇಲ್ಲಿಂದ ಹೊರಗೆ ಹೋಗಾಕ್ ಬಿಡು. ನಾವು ಹೆಂಗಾರ ಜೀವನ ಮಾಡ್ತೇವೆ. ಇನ್ನು ಊಟ ಯಾರು ನೆಚ್ಕೊಂಡು ಕುಂತಾರ? ನೀನೇ ದುಡ್ದು ಹಾಕ್ಲಿ ಅಂತಂದು ಯಾರು ಕಾಯಕತ್ತಿಲ್ಲ ಇಲ್ಲಿ. ನಮ್ಮನ್ನ ಅಷ್ಟು ಬಿಟ್ಟು ಬಿಡಲ್ಲ. ಹಗ್ಲೆಲ್ಲ ಕೂಡಿ ಹಾಕಿ ಹೊರ ಹೋಗ್ತಿದಿ, ಮತ್ತೆ ನಾವು ಹೆಂಗೆ ಮಾಡ್ಬೇಕು? ಎಷ್ಟರ ಮಾತಾಡ್ತೀನಿ ನೀನು ಸಣ್ಣಕ್ಕಾಗಿ. ಸುಮ್ಮನೆ ಇರಕ್ಕೆ ಬರೋದಲ್ಲ ನಿನಗೆ? ಹೋಗ್ಲಿ ಬಿಡು ಅಂದಂಗೆ ಯಾಕೆ ಜಾಸ್ತಿನ ಆಗೈತಲ್ಲ ನಿಂದು? ಏ ಬಿಡ ಹುಡುಗಿ ಬಿಡ. ಎದಕ್ಕೆ ಆ ನಮ್ನೆ ಹೊಡ್ತಿದ್ದೆ? ದನಕ್ಕೆ ಬಿಡ್ದಂಗೆ ಬಿಡ್ತಿಯಲ್ಲ, ಎದಕ್ಕೆ ಬರ್ತೈತೆ ಆ ನಮ್ನೆ ಹೊಡೆದ್ರ ಹುಡುಗಿನ? ಬಿಡೋ ಬಾಗಿ, ನನ್ನ ಶರ್ಟ್ ಬಿಟ್ಟು ಮಾತಾಡಿ ನೀನು. ಬಿಡೋದಲ್ಲ ಆಗಿದ್ದಾಗ್ಲಿ. ಇವತ್ತು ನೀನು ಕೂಡಿ ಹಾಕಿ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಲಿಲ್ಲದ್ರೆ ನಮ್ಮ ತಾಯಿ ಮಕ್ಕಳ ಹೆಸರು ಕರಿಬೇಡ ನೀನು. ಹೋಗಸ್ ಮರ್ಯಾವಕ್ಕ, ಒಂದು ಹಗ್ಗ ಹುಡುಕೊಂಬ ಕಟ್ಟಕ್ಕ ನೀವನ್ನ. ಹ್ಞೂ ಯವ್ವ, ನೀ ಬೀಗಿಗೆ ಹಿಡ್ಕಂದ್ರೆ ಹುಡುಕಿಟ್ಟದ್ದಾಯ್ತು, ಹಗ್ಗ ತಗೊಂಬರ್ತಾನೆ ನಾನು ಹೋಗಿ. ನನ್ನ ಕಟ್ಟಿ ಹಾಕಕ್ಕೆ ನೋಡ್ತೀರಿ ತಾಯಿ ಮಗಳು? ಈಗ ಹೆಂಗೈತಿ? ಏ ಬಿಡ ನನ್ನ. ಹೆಂಗಾರ ಯಾಕಾಗ್ಲಿ ಒಂದು ದಿನಕ್ಕೆ 2 ಸಲನಾರು ತಿಂಡಿ ಊಟ ತಂದು ಕೊಡ್ಬೇಕಂತ ಮಾಡಿದ್ದೆ. ಇನ್ಮೇಲೆ ದಿನಕ್ಕೆ ಒಂದ ಹೊತ್ತ ಉಪವಾಸ ಬಿದ್ದು ಸಾಯಿರಿ ಇಬ್ರು ತಾಯಿ ಮಗಳು ಅಂದ್ರೆ ಅವ್ರು ಹುಡ್ತತ್ ನಿಮಗೆ.